ಕುಂಭಮೇಳ ಅನ್ನೋದ್ರೆ ಒಂದು ಪವಿತ್ರ ಸ್ನಾನ ಅದು. ಅದರಲ್ಲಿ ಅಮಿತ್ ಶಾ, ಯೋಗಿ ಆದಿತ್ಯನಾಥ್ ಇದೆಲ್ಲ ಬರಲ್ಲ. ಸಾಕಷ್ಟು ಲಕ್ಷಾಂತರ ಸಾಧುಗಳು. ಅಲ್ಲಲ್ಲ, ಸನಾತನ ಧರ್ಮನೂ ಬೆಳಿಬೇಕು. ಆದರೆ ಇದು ನಮ್ಮದು ಸಂವಿಧಾನದಲ್ಲಿ ಏನಿದೆ, ಎಲ್ಲರಿಗೂ ಸಮಾನತೆ. ಖರ್ಗೆ ಅವರು ಯಾವುದರಲ್ಲೇ ಆಗಲಿ ಅವರು ಹಿಂದೂ ತಾನೆ. ಅವರು ಮಾತಾಡೋದು ಅವ್ರ ಗೌರವಾರ್ಥ ಅಲ್ಲ. ಯಾಕೆಂದರೆ ಅವರ ವಯಸ್ಸೇನು. ಅದು ಒಂದು ಪವಿತ್ರ ಸ್ನಾನ ಹೋಗಬೇಕು, ಮಾಡಿದ್ದಾರೆ. ಹಿಂದೂ ಧರ್ಮದಲ್ಲಿ ಪ್ರಕಾರ ಅವರು ಪವಿತ್ರ ಸ್ನಾನ ಮಾಡಬೇಕು, ಮಾಡಿದ್ದಾರೆ. ಹಾಲು ಅವರು ಕುಡಿತಾರೆ, ನಾವು ಕುಡಿತೀವಿ, ಮಕ್ಕಳು ಕುಡಿತಾರೆ. ಯಾವ ಜಾತಿ ಕುಡಿಯಲ್ಲ ಕೂಡ ಮಾಡ್ಬೋದಾ? ಅದಕ್ಕೇನಾದರೂ ಅವ್ರು ಹೇಳಿದ್ರ? ಸರ್, ಈಗ ನಿನ್ನೆ ಕುಂಭಮೇಳದಲ್ಲಿ ನಮ್ಮ ದೇಶದಲ್ಲಿ ತುಂಬ ವಿಜೃಂಭಣೆಯಿಂದ ಒಂದು ಹಬ್ಬದ ರೀತಿ ನಡೀತಾ ಇದೆ. ಸೊ ಈಗ ರೀಸೆಂಟಾಗಿ ನಿನ್ನೆ ಅಮಿತ್ ಶಾ ಮತ್ತು ಯೋಗಿ ಆದಿತ್ಯನಾಥ್ ಅವರು ಮುಳುಗಿ ಇದ್ದರು. ಸೊ ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು BJP ಹಾಗೂ RSS ಅವರು ದೇಶದ್ರೋಹಿಗಳು ಇವರೆಲ್ಲ ಅಂತ ಆ ಒಂದು ಮಾತನ್ನು ವ್ಯಂಗ್ಯ ಮಾಡಿದ್ದಾರೆ. ಏನು ಅನಿಸುತ್ತೆ ಸರ್? ಏನಾಗಿದೆ ಅಂದರೆ, ಈ ಕುಂಭಮೇಳ ಅನ್ನೋದ್ರೆ ಒಂದು ಪವಿತ್ರ ಸ್ನಾನ ಅದು. ಅದರಲ್ಲಿ ಅಮಿತ್ ಶಾ, ಯೋಗಿ ಆದಿತ್ಯನಾಥ್ ಇದೆಲ್ಲ ಬರಲ್ಲ. ಸಾಕಷ್ಟು ಲಕ್ಷಾಂತರ ಸಾಧುಗಳು ಅಲ್ಲಿ ಕುಂಭಮೇಳದಲ್ಲಿ ಕೋಟ್ಯಾಂತರ ಸಾಧುಗಳು ಹಿಂದೂಗಳು ಪುಣ್ಯ ಸ್ನಾನವನ್ನು ಮಾಡ್ತಾರೆ. ಅದನ್ನು ಕೆಲವು ರಾಜಕಾರಣಿಗಳು ಇವರು ಅವರವರ ಇದಕ್ಕೋಸ್ಕರ ಇವ್ರ ಮೇಲೆ ಅವರು ವೋಟಿಂಗ್ಗೋಸ್ಕರ ಇವ್ರ ಮೇಲೆ ಅವ್ರು ಎತ್ತಿಕೋದು, ಅವ್ರ ಮೇಲೆ ಇವ್ರ ರೀತಿಯಾಗಿ ಎತ್ತಿಕೋದು, ಹಿಂಗೆಲ್ಲ ಮಾಡಿ ಅದನ್ನು ವ್ಯಂಗ್ಯವಾಗಿ ಮಾತಾಡ್ತಾರೆ. ಇದು ತಪ್ಪು ನನ್ನ ಪ್ರಕಾರ. ಕುಂಭಮೇಳ ಅಲ್ಲಿ ಪವಿತ್ರ ಸ್ನಾನ ಮಾಡಬೇಕು, ಮಾಡಿದ್ದಾರೆ. ದೇಶದ್ರೋಹಿಗಳು ಇವರು ಅವರು ಅದೆಲ್ಲ ಮಾತಾಡೋ ಪ್ರಶ್ನೆ ಇಲ್ಲ ಈಗ, ಆಯಿತಾ? ಹಾಗಾಗಿ ರಾಜಕಾರಣದಲ್ಲಿ ಇವ್ರ ಮೇಲೆ ಅವ್ರ ಕೇಸರಿ ಇರಿಸೋದು, ಅವ್ರ ಮೇಲೆ ಇವ್ರ ಕೇಸರಿ ಇರಿಸೋದು ಇದು ಸಾಮಾನ್ಯ ಆಗೋಗಿದೆ ಇವತ್ತು. ಹೌದು, ರಾಜಕಾರಣಕ್ಕೋಸ್ಕರ ನಾವು BJP ಅಂತ ಕಾಂಗ್ರೆಸ್ ಅಂತ ಹೇಳ್ತಾ ಇಲ್ಲ, ಆ ಮಾತೇ ಹೇಳ್ಬಾರ್ದು ಅವರು. ಹಾಗಾಗಿ ಅದು ಒಂದು ಪವಿತ್ರ ಸ್ನಾನ ಹೋಗಬೇಕು, ಮಾಡಿದ್ದಾರೆ. ಹಿಂದೂ ಧರ್ಮದಲ್ಲಿ ಪ್ರಕಾರ ಅವರು ಪವಿತ್ರ ಸ್ನಾನ ಮಾಡಬೇಕು, ಮಾಡಿದ್ದಾರೆ. ನೋಡಿ, ಅವ್ರವ್ರು ಯಾರೇ ಪಾಪ ಮಾಡಿದ್ರು ಅವ್ರವ್ರ ಯಾವ ಥರದಲ್ಲಿ ದೇಶದ್ರೋಹ ಆಗುತ್ತೆ ಅಲ್ವಾ? ಅದು ಕುಂಭಮೇಳ ಇಡೀ ನಮ್ಮ ಹಿಂದೂ ಧರ್ಮದ ಒಂದು ಇದು ಪದ್ಧತಿ, ಪವಿತ್ರ ಹಬ್ಬ. ಹಾಗಾಗಿ ದೇಶದ್ರೋಹದ ಪ್ರಶ್ನೆ ಬರಲ್ಲ. ಇದು ಕೇವಲ ರಾಜಕೀಯ ಅಷ್ಟೇ. ಇದು ಇಲ್ಲ, ಹಂಗಿಲ್ಲ. ಬಡತನ ಅನ್ನೋದು ಮುಳುಗೆದ್ದು ಈಗ ನಾವೆಲ್ಲ ಬಡವ್ರೆ, ನಾವೆಲ್ಲ ಸಾಕಷ್ಟು ದೇವಸ್ಥಾನಗಳಿಗೆ ಹೋಗ್ತೀವಿ, ಸಾಕಷ್ಟು ಪವಿತ್ರ ಸ್ನಾನ ಮಾಡ್ತೀವಿ. ಹಂಗಂತ ನಮ್ಮ ಬಡತನ ತೊಲಗೋಗುತ್ತೆ? ನಮ್ಮ ಮನಃಶಾಂತಿಗೋಸ್ಕರ ನಾವು ಮಾಡೋದೆಲ್ಲ. ಬಡತನ ನಮ್ಮ ಮನಸ್ತೃಪ್ತಿಗೋಸ್ಕರ, ಮನಃಶಾಂತಿಗೋಸ್ಕರ ನಾವೆಲ್ಲ ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀವಿ. ನಮ್ಮದೊಂದು ಪದ್ಧತಿ, ಅದು ನಮ್ಮ ಹಿಂದೂ ಧರ್ಮದ ಪದ್ಧತಿ. ನಮಗೆ ದೇವ್ರ ಮೇಲೆ ನಮಗೆ ಇರುವಂಥ ಒಂದು ನಂಬಿಕೆ, ನಮ್ಮ ಆಚಾರ ವಿಚಾರಗಳಿಗೆ ಬೆಲೆ ಕೊಡಬೇಕು. ನಾವು ನಮ್ಮ ಧರ್ಮಕ್ಕೆ ಬೆಲೆ ಕೊಡಬೇಕು. ಹಾಗಾಗಿ ನಾವು ಇದನ್ನೆಲ್ಲ ಮಾಡ್ತೀವಿ. ಇದರಲ್ಲಿ ದೇಶದ್ರೋಹ ಪ್ರಶ್ನೆನೇ ಬರೋದಿಲ್ಲ. ಅವರು ಹಾಗೆ ಹೇಳಬಾರ್ದು, ಯಾವುದೇ ವ್ಯಕ್ತಿ ಆಗಲಿ. ನಮ್ಮ ಹಿಂದೂ ಕಾರ್ಯದರ್ಶಿ ಆದರೂ ಕೂಡ BHP ಕಾರ್ಯದರ್ಶಿ ಬಜರಂಗ್ ಲಾಲ್ ಅವರು ಕೂಡ ಒಂದು ಮಾತನ್ನು ಹೇಳ್ತಾರೆ. ದೇಶದಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ, ಆದರೆ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ. ಎಲ್ಲರೂ ಕೂಡ, ಎಲ್ಲ ಕುಟುಂಬದವರು ಕೂಡ ಮೂರು ಮಕ್ಕಳನ್ನ ಪಡೆದುಕೊಳ್ಳಿ, ಹಿಂದೂ ಧರ್ಮವನ್ನು ಬೆಳೆಸೋಣ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಏನು ಅನಿಸುತ್ತೆ ಸರ್? ಇಲ್ಲ, ಇದು ಒಳ್ಳೆ ಪದ್ಧತಿ. ಅದೊಂದು ಒಳ್ಳೆಯ ಸಂದೇಶ. ನಮ್ಮ ಹಿಂದೂ ಧರ್ಮಕ್ಕೆ ಅದೊಂದು ಒಳ್ಳೆಯ ಸಂದೇಶ. ಈಗ ಮುಸಲ್ಮಾನ್ ಬಾಂಧವರಲ್ಲಿ ಅದೇನಾಗಿದೆ, ಅವರಲ್ಲಿ ಜಾಸ್ತಿ ಸ್ವಲ್ಪ ಮಕ್ಕಳ ಸಂಖ್ಯೆ ಜಾಸ್ತಿ. ಅದನ್ನು ಮೋಸ್ಟ್ಲಿ ಅವರು ಜನಗಣತಿ ಪ್ರಕಾರ ಆಧರಿಸಿ ಹಂಗೆ ಹೇಳಿರಬಹುದೇನೋ. ಅದನ್ನು ಅವರು ಹೇಳಿರೋದ್ರಿದ್ದರೆ ಮುಂದಕ್ಕೆ ಹಿಂದಿನ ಕಾಲದಲ್ಲೆಲ್ಲ ಒಂದೊಂದು ಡಜನ್ ಮಕ್ಕಳು ಇರ್ತಿದ್ರು ಹಳಬ್ರೆಲ್ಲ. ಆಗಿನ ವಾತಾವರಣಕ್ಕೂ ಭಾಳ ವ್ಯತ್ಯಾಸ ಇದೆ. ಈಗೆಲ್ಲ ಒಂದು ಮಗು ಆದರೆ ಸಾಕು ಅನ್ನೋ ಕಾಲ ಬಂದ್ಬಿಟ್ಟಿದೆ. ಈಗ ಜೀವನ ಮಾಡೋದೇ ಕಷ್ಟ ಆಗಿದೆ ಮನುಷ್ಯ. ಹೌದು, ಅವ್ರು ಹೇಗೆ ಬೇಕಾದ್ರೂ ಜೀವನ ಮಾಡ್ತಾರೆ, ಅವರಲ್ಲಿ ಅದಿಲ್ಲ. ನಮ್ಮಲ್ಲಿ ಮಾತ್ರ ಹಿಂದೂ ಧರ್ಮದಲ್ಲಿ ಆ ಥರ ಒಂದು ಪದ್ಧತಿಗಳು ಇದೆ. ಹಾಗಾಗಿ ನಾವು ಯಾರ ಮೇಲೆ ಮಾತಾಡಬೇಕಾದ್ರೂ ಸ್ವಲ್ಪ ಜೋಪಾನವಾಗಿ ಮಾತಾಡಬೇಕಾಗ್ತದೆ. ಅದೆಲ್ಲ ನಾವು ಏಕದಮ್ಮ ಅದು ಒಳ್ಳೆಯದು. ಅದು ಹೆಚ್ಚಿಸ್ಬೇಕು ಅಂದರೆ ಹಂಗಂತ ಒಬ್ಬೊಬ್ಬರು ಒಂದೊಂದು ಡಜನ್ ಮಕ್ಕಳು ಮಾಡ್ಕೊಳ್ಳಿ ಅಂತಲ್ಲ, ಒಂದು 3-4 ಮಾಡಿ. ಹಿಂದಿನ ಕಾಲದಲ್ಲಿ ಒಂದೊಂದು ಡಜನ್ ಮಕ್ಕಳು ಮಾಡ್ಕೋತಾ ಇದ್ರು. ಈಗಿನವರು ಒಂದು 2-3 ಮಕ್ಕಳು ಮಾಡಿಕೊಂಡು ನೆಮ್ಮದಿಯಾಗಿ ಅವರು ಸಂಸಾರ ಜೀವನ ಮಾಡೋದು ಒಳ್ಳೆಯದು ಅಂತ ನಮ್ಮ ಇದು. ಹೌದು, ಒಳ್ಳೇದು. ಅದು ಅವ್ರಿಗೇನು ಮಾಹಿತಿ ಇದೆಯೋ ಜನಗಣತಿ ಪ್ರಕಾರ ಅವ್ರಿಗೆ ಹಂಗೆ ಅನಿಸಿರ್ಬೇಕು. ದೇಶದ ಜನಗಣತಿ ಪ್ರಕಾರ ಹಿಂದೂ ಮಕ್ಕಳು ಕಡಿಮೆ ಇದೆ ಅಂತ ಅನಿಸಿರ್ಬೇಕು. ಅಷ್ಟೊತ್ತು ನಾವೇ ಇರ್ತೀವೋ ಇರಲ್ವೋ, ಮುಂದೆ ಏನಾಗುತ್ತೋ ಅದು ನಮಗೆ ಗೊತ್ತಿಲ್ಲ, ಭವಿಷ್ಯ ಅಲ್ವಾ? ಹಾಗಾಗಿ ಅದ್ರ ಬಗ್ಗೆ ನಾವೇನು ಮಾತಾಡೋಕ್ಕೆ ಹೋಗಲ್ಲ. ನಮ್ಮ ಧರ್ಮ, ನಮ್ಮ ಆಚಾರ ವಿಚಾರಗಳ ಬಗ್ಗೆ ನಾವು ಗೌರವ ಇಟ್ಕೋಬೇಕು. ನಮ್ಮ ದೇಶದ ಬಗ್ಗೆ ಗೌರವ ಇಟ್ಕೋಬೇಕು. ನಾವು ಕೂಡ ಆದಷ್ಟು ನಮ್ಮ ಜನಸಂಖ್ಯೆನ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ. ಥ್ಯಾಂಕ್ ಯು.
ಅದೇ ಸರ್, ಈಗ ಫಸ್ಟ್ ಆಫ್ ಆಲ್ ನಾನು ಇದ್ರ ಬಗ್ಗೆ ಕೇಳ್ತೀನಿ ಸರ್. ಇವರು ನಮ್ಮ ಹಿಂದೂ BHP ಪ್ರಧಾನ ಕಾರ್ಯದರ್ಶಿ ಆದಂತಹ ಬಜರಂಗ್ ಲಾಲ್ ಅವರು ಒಂದು ಮಾತು ಹೇಳಿದ್ದಾರೆ, ದೇಶದಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ, ಸೊ ಅದರಲ್ಲಿ ನಮ್ಮ ಪ್ರಮುಖವಾಗಿ ನಮ್ಮ ಹಿಂದೂ ಧರ್ಮದವರು ಜನಸಂಖ್ಯೆ ಯಾಕೋ ಅತಿ ಕಡಿಮೆ ಆಗ್ತಾ ಇದೆ. ಎಲ್ಲರೂ ಕೂಡ ಎಲ್ಲ ದಂಪತಿಗಳು ಕೂಡ 3 ಮಕ್ಕಳನ್ನ ಪಡೆಯೋದ್ರ ಮೂಲಕ ಹಿಂದೂ ಧರ್ಮನ ಬೆಳೆಸಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಫಸ್ಟ್ ಇದಕ್ಕೆ ಏನು ಹೇಳ್ತೀವಿ? ಅಲ್ಲ, ಇಲ್ಲಿ ಸಮಾನತೆ ಮೊದಲು ಎಲ್ಲರಿಗೂ ಇದೆ. ಜನಸಂಖ್ಯೆ ಹೆಚ್ಚಾಗಿದೆ ಅನ್ನೋಕ್ಕಿಂತ ನಮ್ಮನ್ನು ನಾವು ಮೊದಲು ಕಂಟ್ರೋಲ್ ಮಾಡ್ಕೋಬೇಕು. ಏನು ಕುಟುಂಬ ಕಲ್ಯಾಣ ಯೋಜನೆ ಆಗಿರ್ಬೋದು, ಆ ಥರ ಯೋಜನೆಗಳನ್ನ ಗಮನ ಇಟ್ಕೊಂಡು ಎಲ್ಲರೂ ಒಂದೇ, ಈಗ ಭಾರತ ಅಂದರೆ ಒಂದು ದೇಶ, ಇಲ್ಲಿ ಎಲ್ಲರೂ ಸಮಾನವಾಗಿದ್ದೀವಿ, ಎಲ್ಲ ಒಂದೇ ದೇಶದ ಥರ ಬಾಳಬೇಕು, ಅದನ್ನು ತಿಳ್ಕೊಬೇಕು ಹೊರ್ತು ಅವ್ರು ಹಂಗಿದ್ದಾರೆ ಇವರು ಹಿಂಗಿದ್ದಾರೆ ಜನಸಂಖ್ಯೆ ಜಾಸ್ತಿ ಆಗಿದೆ ಅದು ಹೇಳೋದು ತಪ್ಪು. ಮೊದಲು ಏನು ಹೇಳಬೇಕು ಅಂದರೆ ಎಲ್ಲರೂ ಒಂದು ಕುಟುಂಬ ಕಲ್ಯಾಣ ಯೋಜನೆಯಲ್ಲಿ ಎಲ್ಲರೂ ಜನಸಂಖ್ಯೆ ನಿಯಂತ್ರಣ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಇದೊಂದು ಸರ್, ಮತ್ತೆ ಅಂದರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಿರೋದು ಬಜರಂಗ್ ಲಾಲ್ ಅವರು ಪ್ರಮುಖವಾಗಿ ಹಿಂದೂಗಳು 2-3 ಮಕ್ಕಳನ್ನ ಪಡೆದುಕೊಳ್ಳೋ ಮೂಲಕ ಹಿಂದೂ ಧರ್ಮನ ಬೆಳೆಸಿ ಅಂತ. ಇಲ್ಲ, ಅದ್ರ ಬಗ್ಗೆ ನಾವು ಏನು ಹೇಳೋಕ್ಕಾಗಲ್ಲ. ನಾವು ಹೇಳೋದು ಒಂದೇ, ಜನಸಂಖ್ಯೆ ನಿಯಂತ್ರಣ ಮಾಡಬೇಕು. ಯಾಕೆಂದರೆ ಎಲ್ಲರಿಗೂ ಮೂಲಭೂತ ಸೌಕರ್ಯಗಳು ಸಿಗಬೇಕು. ಈಗ ಒಬ್ಬರು 3-4 ಜನ ಮಕ್ಕಳು ಮಾಡ್ಕೊಂಡ್ರೆ ಅವರಿಗೆ ಸವಲತ್ತು ಕೊಡೋದಲ್ಲಿ ಸರ್ಕಾರಗಳು ಸವಲತ್ತೆಲ್ಲ ಕೊಡಬೇಕಾಗುತ್ತೆ. ಅದರಿಂದ ಒಂದು ಕುಟುಂಬಕ್ಕೆ ಒಂದು ಗಂಡು ಒಂದು ಹೆಣ್ಣು ಇದ್ದರೆ ಒಳ್ಳೇದಂತ ನನ್ನ ಅಭಿಪ್ರಾಯ. ಅಂದರೆ ಅವ್ರು ಹೇಳಿದ್ದು ತಪ್ಪು ಅಂತೀರಾ? ಬಜರಂಗ್ ಲಾಲ್ ಅವರು ಹೇಳಿದ್ದು ತಪ್ಪು ಅಂತ ತಪ್ಪು ಹಿಂದೂ ಧರ್ಮ ಬೆಳೆಸಿದ್ರೆ ಆ ಒಂದು ಸನಾತನ ಧರ್ಮ ಉಳಿಬೇಕು ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದ್ರು. ಅಲ್ಲಲ್ಲ, ಸನಾತನ ಧರ್ಮನೂ ಬೆಳಿಬೇಕು, ಆದರೆ ಇದು ನಮ್ಮದು ಸಂವಿಧಾನದಲ್ಲಿ ಏನಿದೆ ಎಲ್ಲರಿಗೂ ಸಮಾನತೆ, ಆ ಸಮಾನತೆಯಿಂದಲೇ ಎಲ್ಲರೂ ಹೋಗ್ಬೇಕು ಹೊರ್ತು ಅತಿಯಾಗಿ ಎಲ್ಲ ಧರ್ಮಗಳನ್ನ ಇದು ಮಾಡೋದು ಅದು ತಪ್ಪಾಗುತ್ತೆ. ಎಲ್ಲರಿಗೂ ಒಂದೇ ನ್ಯಾಯ ಒಂದೇ ದೇಶ. ಏನಂತ ಸರ್, ಮತ್ತೆ ಅವರು ಅದೇ ಈಗ ಪ್ರಯಾಗ್ರಾಜಲ್ಲಿ UPಯಲ್ಲಿ ತುಂಬ ಬಹಳ ಒಂದು ಅದ್ದೂರಿಯಾಗಿ ನಡೀತಾ ಇದೆ. ಇದರಲ್ಲಿ ಅಮಿತ್ ಶಾ ಹಾಗೂ ಮತ್ತೆ ಇವರು ನಮ್ಮ UP CM ಯೋಗಿ ಆದಿತ್ಯನಾಥ್ ಅವರು ಕೂಡ ಒಂದು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ವ್ಯಂಗ್ಯ ಮಾಡಿದ್ದಾರೆ. ಏನನ್ಸುತ್ತೆ? ಅದು ವ್ಯಂಗ್ಯ ಮಾಡೋದು ತಪ್ಪು. ಅದು ನಮ್ಮ ಸನಾತನ ಧರ್ಮದಲ್ಲಿ ದೇವರಿಂದು ಕುಂಭಮೇಳದಲ್ಲಿ ಅದು ಭಾಳ ಒಳ್ಳೆಯ ವಿಶೇಷ. ದೇವ್ರ ಬಗ್ಗೆ ವ್ಯಂಗ್ಯ ಮಾಡೋದು ಅದು ತಪ್ಪು. ಅದು ಸರ್, ದೇವ್ರ ಬಗ್ಗೆ ಇಲ್ಲ ಸರ್, BJP ಹಾಗೂ RSS ಅವರು ದೇಶದ್ರೋಹಿಗಳು ಅಂತ ಹೇಳಿದ್ದಾರೆ. ಇಲ್ಲ, ದೇಶದ್ರೋಹಿಗಳು ಅಂತ ಅದು ತಪ್ಪಾಗುತ್ತೆ. ಆ ವಿಷಯ ಮಾತಾಡಬಾರ್ದು ಆ ಥರ. ಬಟ್ ತುಂಬ ಜನ ಹೇಳ್ತಾರೆ ಫಸ್ಟ್ ಆಫ್ ಆಲ್ ದೇಶದ್ರೋಹಿಗಳು BJP ಅವರಲ್ಲ, ಕಾಂಗ್ರೆಸ್ ಅವರು, ಯಾಕಂದ್ರೆ ಅವರಲ್ಲೇ ತುಂಬ ನೊಣಗಳು ಸತ್ತು ಬಿದ್ದಿದೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಇದಕ್ಕಿಂತ ನಮ್ಮ ದೇಶದ ಎಲ್ಲ ಪಕ್ಷಗಳು ಒಗ್ಗಟ್ಟಾಗಿ ಹೋಗ್ಬೇಕು. ಒಂದು ದೇಶ ಆದಮೇಲೆ ಈ ಥರ ಅವ್ರ ಮೇಲೆ ಇವ್ರ ಮೇಲೆ ಇವರು ಕೆಸರೆ ಹಚ್ಚಾರ್ಕೊಳ್ಳೋದು ಮೊದಲು ನಿಲ್ಲಿಸಬೇಕು. ಅದು ತಪ್ಪದು. ದೇಶದ್ರೋಹಿಗಳು ಅಂತ ಪದ ಬಳಸಲೇಬಾರ್ದು. ಇವನ್ ಹೇಳ್ತಾರೆ ಇವಾಗ ಸ್ನಾನ ಮುಳುಗಿ ಇದ್ರೆ ಸೊ ಬಡತನ ಎಲ್ಲ ಸರಿ ಆಯ್ತಾ ಅನ್ನೋ ಪ್ರಶ್ನೆನ ಒಂಥರ ವ್ಯಂಗ್ಯ ಮಾಡಿದ್ದಾರೆ. ಅದು ಬಡತನ ಅವೆಲ್ಲ ನಿರ್ಮೂಲನೆ ಆಗೋದು ನಾವೆಲ್ಲ ಒಗ್ಗಟ್ಟಾಗಿ ಇದು ಮಾಡಿರೆ. ಅದು ಬಿಟ್ಟು ಅವ್ರ ಮೇಲೆ ಇವ್ರು ಕೆಸರೆ ಹಚ್ಚಾಡ್ಕೊಂಡ್ರೆ ಅವ್ರ ಮರ್ಯಾದೆನೇ ಹೋಗುತ್ತೆ ಹೊರತು ಬೇರೆ ಜನಗಳು ಏನು ಇದಾಗಲ್ಲ. ಸೊ ನಿಮ್ಮ ಪ್ರಕಾರ ಆ ರೀತಿ BJP ಹಾಗೂ RSS ಅವರಿಗೆ ಹೇಳಿದ್ದು ತಪ್ಪಲ್ಲ? ತಪ್ಪದು. ಮತ್ತೆ ಇವ್ರು ಬಜರಂಗ್ ಲಾಲ್ ಅವರು ಹೇಳಿದ್ರು ಕೂಡ ತಪ್ಪು, ಅಂದ್ರೆ ಅವ್ರು ಬಿಟ್ಟಿದ್ದು ವೈಯಕ್ತಿಕ ವಿಷಯ. ಅದು ವೈಯಕ್ತಿಕ ವಿಷಯ. ಅದನ್ನು ನಾವು ಹೇಳ್ತಿರೋದು, ಒಂದು ದೇಶ ಒಂದು ನೇಷನ್ ಅಂತ ಯಾವ ಥರ ಮೋದಿಯವರು ಇದು ಮಾಡಿದ್ದಾರೆ ಆ ಥರ ನಮ್ಮ ಜನಗಳೆಲ್ಲ ಅರ್ತ್ಕೋಬೇಕು. ಈಗಿನ ಏನಪ್ಪ ಅಂದರೆ ಈಗಿನ ಈ ದೇಶದಲ್ಲಿ ಕಾನೂನು ಅರಿವನ್ನ ಎಲ್ಲ ಜನಗಳು ಇದು ಮಾಡ್ಕೋಬೇಕು. ಕಾನೂನು ಅರಿವು ಇಲ್ಲದೆ ನಮ್ಮ ಜನಗಳು ಕೂಡ ಭಾಳ ಕಷ್ಟ ಬಿಡ್ಬೇಕಾಗ್ತೈತೆ. ಯಾಕಂದರೆ ಎಲ್ಲೇ ಹೋದ್ರೂ ಒಂದು ಕಾನೂನು ಅರಿವು ಇದ್ದರೆ ಒಬ್ಬ ಅಧಿಕಾರಿಗಳ ತಾಗಲಿ ಕ್ಲೀನಾಗಿ ಮಾತಾಡ್ಬೋದು. ಎಲ್ಲ ಪಕ್ಷ ಹಾಗೂ ಎಲ್ಲ ಧರ್ಮಗಳಿಗಿಂತ ಮುಖ್ಯ ಕಾನೂನು. ಹೌದು, ನಮ್ಮ ದೇಶಕ್ಕೆ ಬೇಕಾದ ಸಂವಿಧಾನ ಮತ್ತು ಕಾನೂನು. ಈಗ ನನ್ನ ಲೆವೆಲ್ಗೆ 75 ವರ್ಷ ನನಗೆ ವಯಸ್ಸು. 60 ವರ್ಷ ಬೆಂಗಳೂರಿಗೆ ಬಂದು ನಾನು ಹಿಂದೂಗಳಲ್ಲಿ ಹುಟ್ಟಿರುವನು. ಖರ್ಗೆಯವರು ಯಾವುದರಲ್ಲೇ ಆಗಲಿ ಅವರು ಹಿಂದೂ ತಾನೆ. ಅವರು ಮಾತಾಡೋದು ಅವ್ರ ಗೌರವಾರ್ಥ ಅಲ್ಲ. ಯಾಕೆಂದರೆ ಅವ್ರ ವಯಸ್ಸೇನು, ಅವ್ರ ಸರ್ವೀಸ್ ಏನು, ಕಾಂಗ್ರೆಸ್ನಲ್ಲಾಗಲಿ BJPನಾಗಲಿ JDS ಆಗಲಿ ಇನ್ನೊಂದಾಗಲಿ ಅವರು ಆ ಥರ ಮಾತಾಡಬಾರ್ದು. ಈಗ ಅದೇ ನಾವು ಬೇರೆ ಮತಕ್ಕೆ ಹೇಳಿದ್ರೆ ಅವ್ರು ಸುಮ್ಮನೆ ಇರ್ತಾರಾ? ಅವರು ಎಷ್ಟು ಹಾಳು ಮಾಡ್ತಾರೆ. ಹಸುಗಳು ಹಾಲು ಅವರು ಕುಡಿತಾರೆ, ನಾವು ಕುಡಿತೀವಿ, ಮಕ್ಕಳು ಕುಡಿತಾರೆ. ಯಾವ ಜಾತಿ ಕುಡಿಯಲ್ಲ ಹಸು ಕೂಡ ಮಾಡ್ಬೋದಾ? ಅದಕ್ಕೇನಾದರೂ ಅವ್ರು ಹೇಳಿದ್ರ? ನನಗಂತೂ ನಾವು ಹಿಂದೂಗಳೇ. ನಾನು ಹುಟ್ಟಿದಾಗಿನಿಂದಲೂ ಬೇರೆಯವರಿಗೆ ಸಪೋರ್ಟ್ ಮಾಡಿರ್ಬೋದು. ಈಗಂತೂ BJPಗೆ ಮಾಡೋದು. ಯಾಕೆಂದರೆ ನಾನು ವಾಸವಿ ದೇವಸ್ಥಾನ ಲಗ್ಗೇರಿನಲ್ಲಿ 25ರಿಂದ 30 ವರ್ಷ ನಾನು ಪ್ರೆಸಿಡೆಂಟ್ ಇವತ್ತಿಗೂ ಇದ್ದೀನಿ. 75 ವರ್ಷ ಆದರೂ ನಾವು ಹಿಂದೂಗಳು. ವಾಸವಿ ಅಂದರೆ ಕನಿಕಾ ಪರಮೇಶ್ವರಿ ಅವತಾರ. ನಮ್ಮ ಜಾತಿನಲ್ಲಿ ಹುಟ್ಟಿರೋದ್ರಿಂದ ನಾವು ಅದನ್ನು ಮಾಡ್ತಾಯಿದ್ದೀವಿ, ತಪ್ಪಿಲ್ಲ. 31ನೇ ತಾರೀಕು ಶುಕ್ರವಾರ ಅಮ್ಮಂದು ಆತ್ಮಾರ್ಪಣೆ. 102 ಗೋತ್ರದವರೆಲ್ಲ ಅದೋಗಿದ್ದಾರೆ. ಅದೇ ಆಂಧ್ರದಲ್ಲಿ ನಾಯ್ಡು ಅವರು ಚೀಫ್ ಮಿನಿಸ್ಟ್ರು
ಆಮೇಲೆ ಕಲ್ಯಾಣ ಅವರು ಡೆಪ್ಟಿ ಮಿನಿಸ್ಟ್ರು ಆವತ್ತು ಡಿಕ್ಲೇರ್ ಮಾಡಿದ್ದಾರೆ ರಜಾ. ಯಾಕೆ ಹಿಂದೂಗಳು ಅಂದ್ರೆ ಈ ರೀತಿ ಮಾತಾಡೋದು ಎಷ್ಟು ಸರಿ ಅಂತ ಸರ್? ಸರಿಯಲ್ಲ. ದೇಶದ್ರೋಹಿಗಳು ಈ ರೀತಿ ಮಾತಾಡೋದು ಅಲ್ಲ, ನಾವು ಕೆಟ್ಟದನ್ನು ಹೇಳ್ಬಾರ್ದು. ನನ್ನ ವಯಸ್ಸಿಗೆ ತುಂಬ 100% ತಪ್ಪು. ಅವ್ರಿಗೆ ಗೌರವಾರ್ಥ ತರುವುದಲ್ಲ. ನಾನು ಒಬ್ಬ ಆರ್ಡಿನರಿ ಮನುಷ್ಯ ಆಗಲಿ ಮಾತಿನಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ, ಅವ್ರಿಗೆ ಗೌರವ ಕೊಡ್ತಾ ಇದ್ದೀನಿ.